ನಮಸ್ಕಾರ ವೀಕ್ಷಕರೇ, ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೆ ಸ್ವಾಗತ. ಇವತ್ತು ನಾವು ಒಂದು ರುಚಿಯಾದ ಆರೋಗ್ಯಕರವಾದ ಟಿಕ್ಕಿ ಮಾಡ್ತಾ ಇದ್ದೀವಿ. ಈ ಟಿಕ್ಕಿನ ನೀವು ಸಂಜೆ ತಿಂಡಿಗಾಗ್ಬೋದು, ಅಥವಾ ಮಕ್ಕಳ ಲಂಚ್ ಬಾಕ್ಸಿಗಾಗ್ಬೋದು, ಅಥವಾ ಪಾರ್ಟಿ ಸ್ಟಾರ್ಟರ್ ಆಗಿ ಕೂಡ ಮಾಡಬಹುದು. ಈ ಆರೋಗ್ಯಕರವಾದ ಟಿಕ್ಕಿಯನ್ನು ನಾವು ಬಾಳೆಕಾಯಿ ಹಾಗೆ ಪನ್ನೀರನ್ನು ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. ಬಾಳೆಕಾಯಲ್ಲಿ ಫೈಬರ್ ಅಂಶ ಸಮೃದ್ಧವಾಗಿದೆ. ಇದು ಜೀರ್ಣಕ್ರಿಯೆನ ಸುಧಾರಿಸುತ್ತೆ. ಅದಲ್ದಿರ ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಇದಲ್ಲದೆ ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಇದು ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ. ಇದು ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯದು. ಹಾಗೆ ಕಡಿಮೆ ಕ್ಯಾಲರಿ ಇರೋದ್ರಿಂದ, ಹೆಚ್ಚಿನ ಫೈಬರ್ ಅಂಶ ಇರೋದ್ರಿಂದ ಇದು ತೂಕ ಇಳಿಸೋರ್ಗೂ ಕೂಡ ಸಹಾಯಕಾರಿ. ಹಾಗೆ ಇದರಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಿರೋದ್ರಿಂದ ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಪನ್ನೀರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ. ಇದು ನಮ್ಮ ಮಾಂಸಖಂಡಗಳಿಗೆ ಬಲವನ್ನು ಕೊಡುತ್ತೆ. ಹಾಗೆ ಕ್ಯಾಲ್ಶಿಯಂ ನಮ್ಮ ಎಲುಬುಗಳಿಗೆ ಬಲವನ್ನು ಕೊಡುತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರೋದ್ರಿಂದ ಇದು ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ. ಬನ್ನಿ ಈಗ ಟಿಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಾಳೆಕಾಯನ್ನು ಹಬೆಯಲ್ಲಿ ಬೇಯಿಸಬೇಕು. ಇದನ್ನು ಹಬೆಯಲ್ಲೇ ಬೇಯಿಸಿ, ನೀರಲ್ಲಿ ಬೇಯಿಸಿದ್ರೆ ಟಿಕ್ಕಿ ಕಟ್ಲಿಕ್ಕೆ ಬರೋದಿಲ್ಲ. ಈಗ ಒಂದು ಚಾಪರ್ ತಗೊಳ್ಳಿ. ಅದಕ್ಕೆ ಬೇಯಿಸಿದಂತಹ ಬಾಳೆಕಾಯಿ, ಒಂದು ಈರುಳ್ಳಿ, ಒಂದು ಹಸಿಮೆಣಸು, ಬೇಕಿದ್ರೆ ಖಾರ ಇನ್ನೊಂದು ಹಾಕ್ಕೊಳ್ಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಹೂವು, ಇದಿಷ್ಟನ್ನು ಹಾಕಿ ಒಂದ್ಸರಿ ಚಾಪ್ ಮಾಡ್ಕೊಳ್ಳಿ. ಚಾಪ್ ಮಾಡಿದ್ಮೇಲೆ ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ಪನ್ನೀರನ್ನು ಸೇರಿಸ್ಕೊಂಡು ಮತ್ತೆ ಪುನಃ ಚಾಪ್ ಮಾಡಿ. ಈಗ ಚಾಪ್ ಮಾಡಿದ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುರಿದ ಕ್ಯಾರೆಟ್, 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಅಚ್ಕಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಹಾಗೆ ಅರ್ಧ ಚಮಚ ಆಮ್ಚೂರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಲಿಂಬೆಹಣ್ಣಿನ ರಸ, ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದು ಹದಕ್ಕೆ ಬಂದ ಮೇಲೆ ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ. ಅಂದರೆ ನಿಮಗೆ ಟಿಕ್ಕಿ ಸೈಜ್ ಎಷ್ಟು ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಒಂದು ತವನ ಕಾಯಕ್ಕಿಟ್ಟು ಅದಕ್ಕೆ 1ರಿಂದ 2 ಸ್ಪೂನಷ್ಟು ತುಪ್ಪನ ಹಾಕಿ ಟಿಕ್ಕಿಗಳನ್ನು ಜೋಡಿಸ್ತಾ ಬನ್ನಿ. ಮಕ್ಳಿಗೆ ಮಾಡೋ ಹಾಗಿದ್ರೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂತ ಹೇಳಿದರೆ ಬ್ರೆಡ್ ಕ್ರಮ್ಸಲ್ಲಿ ಹುರುಳಿಸಿ ಕೂಡ ಕಾಯಿಸಬಹುದು. ಇದನ್ನು ಮೀಡಿಯಂ ಉರಿ ಅಥವಾ ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ಈಗ ಟಿಕ್ಕಿನ ಇನ್ನೊಂದು ಕಡೆ ತಿರುವು ಹಾಕ್ಕೊಂಡು ಚೆನ್ನಾಗಿ ಕಾಯಿಸಿದ ಮೇಲೆ ನಮ್ಮ ಟಿಕ್ಕಿ ರೆಡಿ. ಇದನ್ನು ಟಿಕ್ಕಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ಈ ಚಟ್ನಿ ಟಿಕ್ಕಿಗೆ ಒಂದು ಒಳ್ಳೆ ಕಾಂಬಿನೇಷನ್. ಈ ಚಟ್ನಿ ರೆಸಿಪಿನ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಅದರ ಲಿಂಕನ್ನು ಇಲ್ಲಿ ಮೇಲೆ ಹಾಕಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಈ ಆರೋಗ್ಯಕರವಾದ ಟಿಕ್ಕಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.